ಸರ್ಕಾರ ನಡೆಯಾಗ್ತಿದ್ದ ಇವು ಹೊಲಸ್ ಚಟದಿಂದ. ಈಗಿನ ಇದ್ರೊಳಗೆ ಪಬ್ಲಿಕ್ ಗಟ್ಟಿ ಆದ್ರೆ ಯಾವ ಸರ್ಕಾರನೂ ಬರಂಗಿಲ್ಲ, ನಿಯತ್ ಅನ್ನೋದೇ ಇಲ್ಲಲ್ಲ. ಎಲ್ಲ ಇದು ನಮ್ಮ ಪ್ರಕಾರ ಬರೀ ದುಡ್ಡಿಗಾಗಿ ನಡೆಯಾಗುತ್ತೈತಿ ಅಂತೀರಾ? ದುಡ್ಡಿಗಾಗಿ ರಾಜಕೀಯ, ಬಡವ್ರಿಗಾಗಿ ಏನಿಲ್ಲ. ಬಡವ್ರಿಗೆ ಮಾಡಿದ ಆಧಾರ ಏನೈತಿ ತೋರಿಸ್ರಿ. ಓಟ್ ಹಾಕೋಬೇಕಾರ ಬರ್ತಾರ, ನನಗೆ ಓಟ್ ಹಾಕ್ರಿ ಅವ್ವ, ನನಗೆ ಓಟ್ ಹಾಕ್ರಿ ಅಂತೇಳಿ ಕಾಲು ಬಿದ್ಕೊಂಡ್ ಬರ್ತಾರ. ನಾವು ಓಟ್ ಹಾಕದಲ್ಲೇ ರಾಜಕಾರಣಿ, ಅವರಿಂದ ನಾವಲ್ಲ, ನಮ್ಮಿಂದ ರಾಜಕಾರಣಿ. ದುಡಿಮೆ ಒಳಗೆ ದುಡಿಬೇಕಂದ್ರೆ ಸಾವಿರಾರು ಅದಾವ. ಅದು ಗುಟ್ಕಾ ಮಾರೆ, ಶೇರೆ ಮಾರೆ, ಸಿಗರೇಟ್ ಸೈದೆ ಮಾಡಿ ದುಡಿಮೆ ದುಕ್ಕೋದಲ್ಲ. ನಾವು ದುಡುದು ನಮ್ಮ ರೊಕ್ಕ ತೊಗೊಂಡು ಇವ್ರು GST ಕಟ್ಟಿ ಆರಾಮ್ ಇವ್ರು ಚೇರ್ ಮೇಲೆ ಕುಂದ್ರಾರ. ನಿಮ್ಮ ಪ್ರಕಾರ ಕೈ ಕೊಡೋ ಸರ್ಕಾರನೇ ಜಾಸ್ತಿ ಮೇಲಕ್ಕೆ ಎತ್ತಿತೀರಾ ಅಥವಾ ಭರವಸೆ ಸರ್ಕಾರಕ್ಕೆ ಜಾಸ್ತಿ ಮೇಲೆ ಎತ್ತಿತೀರಾ? ಚಾ ಕುಡಿದ್ರೆ ಟ್ಯಾಕ್ಸ್ ಕಟ್ಟಾಕತ್ತೀವಿ, ಕಬ್ಬಣ ತೊಗೊಂಡ್ರೆ ಟ್ಯಾಕ್ಸ್ ಕಟ್ಟಾಕತ್ತೀವಿ, ಸಿಮೆಂಟ್ ತೊಗೊಂಡ್ರೆ ಟ್ಯಾಕ್ಸ್ ಕಟ್ಟಾಕತ್ತೀವಿ, ನಾಷ್ಟ ಮಾಡಿದ್ರೆ ಟ್ಯಾಕ್ಸ್ ಕಟ್ಟಾಕತ್ತೀವಿ. ಬರೀ ಹುಚ್ಚು ಯಾಕೆ ಹೋದ್ರೆ 2 ರೂಪಾಯಿ ಟ್ಯಾಕ್ಸ್ ಕಟ್ಟಿ ಬರ್ತೀವಿ ನಾವು. ಹುಚ್ಚು ಯಾಕೆ 2 ರೂಪಾಯಿ ಕೊಡ್ಬೇಕು ನಾವು? ಹೋರಾಟ, ಹಾರಾಟ, ಚೀರಾಟ ಮಾಡಿದ್ರೆ ಇದೆಲ್ಲ ಬ್ಯಾನ್ ಆಕೈತೆ ಅಂತ ನಿಮ್ಗೆ ಅನಿಸ್ತೈತಿ? ಸಾಧ್ಯನೇ ಇಲ್ಲ, ಬ್ಯಾನ್ ಆಗಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಎಲ್ಲಿ ನಿಂತ ಹೇಳಂದ್ರೆ ಹೇಳ್ತೀನಿ, ಎಲ್ಲ ಥರ್ಡ್ ಕ್ಲಾಸ್ ರಾಜಕೀಯ ರೀ ಇದು ಓಟ್ ಹಾಕೊಂಬಿಟ್ಟು ಅಷ್ಟ ರಾಜಕೀಯ ಇದು. ನಮ್ಮ ಜನರಿಗೆ ಅರ್ಥ ಆಗಲ್ಲ, ಯಾಕಂದ್ರೆ ಮುಗ್ಧರ ಜನರ. ನಮಸ್ಕಾರ ವೀಕ್ಷಕರೇ, ಕನ್ನಡ ಜನಶ್ರೀ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಪ್ರಮೋದ್ ಕುಂದಗೋಳು. ವೀಕ್ಷಕರೇ, ಇವತ್ತು ನಾವು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಈ ದುಶ್ಚಟ ಅಂತಂತಾರಲ್ಲ, ಅದನ್ನೇನೋ ಬ್ಯಾನ್ ಮಾಡೋಕೇನೋ ಒಂದು ಹೋಗ್ತಾ ಇದೆ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಹಾಗಾದರೆ ಅದರ ಬಗ್ಗೆ ನಾವು ಜನಾಭಿಪ್ರಾಯವನ್ನು ಕಲೆಕ್ಟ್ ಮಾಡೋಣ. ಇಡೀ ಕರ್ನಾಟಕದಲ್ಲಿ ಏನಾದರೂ ಈ ದುಶ್ಚಟವನ್ನು ನಿಲ್ಲಿಸಬಹುದಾ? ಈ ದುಷ್ಟಚಟ ಅನ್ನೋದು ಏನಿದೆಯಲ್ಲ ಸರ, ಇದು ಜನರಿಗೆ ಒಂಥರ ರೋಗ ಅಂಟ್ಕೊಂಡ್ಬಿಟ್ಟಿದೆ. ಅದಕ್ಕಾಗಿ ಈ ಸರ್ಕಾರ ಏನಿದೆಯಲ್ಲ, ಈ ದುಷ್ಟಚಟವನ್ನು ಬ್ಯಾನ್ ಮಾಡುವಂಥ ತಿಂಡಿನೂ ಇಲ್ಲ, ಪವರೂ ಇಲ್ಲ ಈ ಸರ್ಕಾರಕ್ಕೆ. ಯಾಕಂದರೆ ಇದು ಬಸ್ ಫ್ರೀ ಮಾಡಿದ ಅಂತ ಹೇಳಿದ್ರು ಸಿದ್ದರಾಮಯ್ಯ, 3,000 ಅಕೌಂಟ್ ಹಾಕ್ತಾನೆ ಅಂತ ಹೇಳಿದ್ರು. ಎಲ್ಲಿಂದ ರೊಕ್ಕ ಹಾಕಕತ್ತ ನೀವು 3,000 ಅನ್ನೋದು ಜನರಿಗೂ ಗೊತ್ತಿಲ್ಲ. ಒಂದನೇ ಪಾಯಿಂಟು. ಇನ್ನೊಂದು ಏನಪ್ಪ, ಫ್ರೀ ಮಾಡಿದ ಅಂದ್ರೆ ಆಧಾರ್ ಕಾರ್ಡ್ ಫ್ರೀ ಮಾಡಿದ ಅಂದ್ರೆ ಈಗಿನ ಹೆಣ್ಮಕ್ಳು ಗಂಡುಗಳಿಗೆ ರೊಟ್ಟಿ ಪಲ್ಯ ಮಾಡ್ಲಂಗನ ಸಿಕ್ಕ ಟೈಮ್ನಾಗ ತವ್ರ ಮನೆಗೆ ಹೊಂಟು ಬಿಟ್ಟಿದ್ದಾರೆ. ಅದಕ್ಕೆ ಇವ್ರು ಹೇಳೋರಿಲ್ಲ ಕೇಳೋರಿಲ್ಲ. ಈ ಸರ್ಕಾರ ಇದೇನಾರ ಸಿದ್ದರಾಮಯ್ಯನ ಸರ್ಕಾರ ಆಗಲಿ, ಇನ್ನೊಬ್ಬರ ಸರ್ಕಾರ ಆಗಲಿ, ಅದು ನಮಗೆ ಬೇಕಾದ ವಿಷಯ. ನಾವು ಯಾವುದೋ ಸರ್ಕಾರ ತರಬೇಕು ಅಂದ್ರೆ ಫಸ್ಟ್ ಒಂದು ಜನರ ತಲೆ ಬರಬೇಕು. ಈ ಸರ್ಕಾರ ತಂದ್ರೆ ಹೆಂಗೆ ಒಳ್ಳೇದಾಗ್ತೈತೋ ಇನ್ನು ಕೆಡಕ್ಕಾಗ್ತೈತೋ ಅನ್ನೋದು ಒಮ್ಮೆ ನಮ್ಮ ತಲೆಯಾಗಿತ್ತಂದ್ರೆ, ಆಮೇಲೆ ಇದೇನೈತಲ್ಲ ಗುಟ್ಕಾದ್ದಾಗಲಿ, ಶೇರೆದ್ದಾಗಲಿ, ಸಿಗರೇಟಿಂದಾಗಲಿ ಇವೆಲ್ಲ ಬ್ಯಾನ್ ಮಾಡುವಂಥ ಪವರ್ ಇನ್ನೂವರೆಗೂ ಗೋರ್ಮೆಂಟಿಗೆ ಇಲ್ಲ. ಈ ಸುಮ್ಮನೆ ಹೆಸರಿಗೆ ಗೋರ್ಮೆಂಟ್ ಸರ, ಮತ್ತೊಂದು ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಈ ಗುಟ್ಕಾ ತಿನ್ನಾರಾಗಲಿ, ಸಿಗರೇಟ್ ಸೈಯಾರಾಗಲಿ, ನಾವು ಒಂದು ನಿರ್ಧಾರ ತೊಗೊಂಡು ಒಂದು ಗಟ್ಟಿ ಮನಸ್ಸು ಮಾಡಿ ಈ ಸರ್ಕಾರದಿಂದ ನಾವು ಬ್ಯಾಡಪ್ಪ ಇದಕ್ಕೆ ಲಾಭ ಮಾಡೋದು, ಇದನ್ನು ಬಿಟ್ಟು ಬಿಡೋಣ ಅಂತ ವಿಚಾರ ಮಾಡ್ಬೇಕು. ಈಗ ವಿಚಾರ ಮಾಡಿರಿ ನೀವು, 25 ರೂಪಾಯಿ ಕಿಂಗ್ ಲೈಟ್ ಆಗೈತಿ, ಕಿಂಗ್ ಸಿಗರೇಟ್ ಆಗೈತಿ, ಗುಟ್ಕಾ ರೇಟ್ ಇರೈತಿ, ಆರಂಭ ರೇಟ್ ಇರೈತಿ. ಇವಕ್ಕೆಲ್ಲ ಎಲ್ಲಿಂದ ಬರ್ತೈತೆ ರೊಕ್ಕ? ಎಲ್ಲ ನಾವೇ ಕೊಡಬೇಕಲ್ಲ ರೊಕ್ಕ. ಒಂದು ಕ್ವಾರ್ಟರ್ಗೆ 25ರಿಂದ 30 ರೂಪಾಯಿ ಇರ್ಸಾರ. ಇವ್ರು 3,000 ರೂಪಾಯಿ ಹಾಕತ್ತಾರೆ ತಿಂಗಳು. ಅದ್ರ ರೊಕ್ಕ ನಾವು ಕೊಡಾಕ್ತೇವೆ. ಗಂಡು ಮಕ್ಳು, ನಮ್ಮ ಮನೆ ಹೆಣ್ಮಕ್ಳಿಗೆ ನಮ್ಮ ರೊಕ್ಕ ತೊಗೊಂಡು ನಾವು ಕೊಡಾಕತ್ತಾನೆ. ನಾವು ಬೆವ್ರು ಸುರಿದು ದುಡ್ದು ಕೊಡಾತಾನ ಇಲ್ಲ? ಯಾರು ಹೇಳ್ಯಾರ 3,000 ಫ್ರೀ ಕೊಡಾಕತ್ತಾನ, ಬಸ್ ಫ್ರೀ ಮಾಡ್ಯಾನ ಅಂತೇಳಿ? ಅಲ್ಲ, ಇನ್ನೊಂದು ಗಮನಿಸಿದ್ರೆ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಈಗ ಬಸ್ಸಿನ ಹೊರಗಡೆ ಭಾಗದಲ್ಲಿ ಏನೋ ಒಂದು ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ಕೆಲವೊಂದು ದುಶ್ಚಟದ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಏನು ಮಾಡಾಕತ್ತಿಲ್ಲ, ಏನು ಆಗಾಕತ್ತಿಲ್ಲ. ಏನು ಇದಕ್ಕಿದ್ದಂಗೆ ಐತೆ ಹೊರತುರಿ ಇದು ಏನು ಚೇಂಜ್ ಆಗಾಕತ್ತಿಲ್ಲ. ನಮ್ಮ ಜನರು ಚೇಂಜ್ ಆಗ್ಬೇಕು. ನಾ ಕೇಳಾತಿದ್ದೇನಪ್ಪ ಅಂದ್ರೆ, ನಮ್ಮ ಕರ್ನಾಟಕ ಜನತೆ ಏನಿದೆ ಅಲ್ಲ, ಅವ್ರು ತಲೆ ಉಪಯೋಗಿಸಿ ಅವ್ರ ಇಚ್ಛೆಯಿಂದ ಅವ್ರು ಮಾತಾಡಿದ್ದ ಕರೆ. ಆದ್ರೆ ನಮ್ಮ ಜನರ ಕೈಯಾಗ ಎಲ್ಲ ಇರೋದು. ಈ ರಾಜಕೀಯ ಕೈಯಾಗ ಏನಿಲ್ಲ. ರಾಜಕಾರಣಿ ನಾವು ಓಟ್ ಹಾಕದಲ್ಲೇ ರಾಜಕಾರಣಿ, ಅವರಿಂದ ನಾವಲ್ಲ, ನಮ್ಮಿಂದ ರಾಜಕಾರಣಿ. ಅವರಿಂದ ನಾವು ಅಂತ ಹೇಳಿದಾರೆ ಯಾರೂ ಇಲ್ಲ. ಈ ಗುಟ್ಕಾ ಆಗಲಿ ಇದಾಗಲಿ ಯಾವುದು ಸ್ಟಾಪ್ ಆಗೋ ಚಾನ್ಸ್ ಇಲ್ಲ ಸರ್. ಇದು ಆಗೋದೂ ಇಲ್ಲ. ಯಾಕಂದ್ರೆ ಇದೇನಾರು ಒಂದೇಳೆ ಬ್ಯಾನ್ ಮಾಡಿದ್ರೆ ಇದು ಸರ್ಕಾರ ನಡೀದಿಲ್ಲ. ಸರ್ಕಾರ ನಡೆಯಾಗ್ತಿದ್ದ ಇವು ಹೊಲಸ್ ಚಟದಿಂದ. ಈ ಬೇರೆ ಯಾವ ಚಟದಿಂದ ನೀವು ಸರ್ಕಾರ ನಡೆಸಾಕತ್ತೀರ ಅಂತ ವಿಚಾರ ಮಾಡಿರಿ ನೀವು. ಈ ಗುಟ್ಕಾ ಮಾರಿ, ಈ ಸಿಗರೇಟ್ ಮಾರಿ, ಶೇರೆ ಮಾರಿ ಸರ್ಕಾರ ನಡೆಯಾಕತ್ತೈತಿ. ಡೀಸೆಲ್ ರೇಟ್ಗೆ ಯಾಕೆ ಗಗನ ಕೊಡಿ ಈ ರೀತಿ ವಿಚಾರ ಮಾಡಿರಿ ನಾವು. ಆಟೋದಾರ ದುಡಿಮೆಲ್ಲ ಮುಂಜಾನೆ ಸಂಜೆ ಮಟ್ಟ ಗ್ಯಾಸಿಗೆ ದುಡಿದಿದ್ದವ್ರು ಪೇಮೆಂಟ್ ದುಡ್ಯಾಕೆ 200 ರೂಪಾಯಿ ದುಡ್ಯಾಕೆ ಆಗತ್ತಿಲ್ಲ. ಆಟೋದಾರ ಬಸ್ ಫ್ರೀ ಮಾಡಿ ಹೆಂಗೆ ಆಗ್ಬಾರ್ದು ಪರಿಸ್ಥಿತಿ, ಅದನ್ನ ಒಂದಿಟ್ಟು ವಿಚಾರ ಮಾಡ್ತಾರೆ ಯಾರು ವಿಚಾರ ಮಾಡಂಗಿಲ್ಲ. ಈ ಸರ್ಕಾರಕ್ಕೇನು ಓಟ್ ಬೇಕು, ಅವ್ರು ಸೇಮ್ ಸೀಟ್ ಬೇಕು, ಇಷ್ಟ ವಿಚಾರ ಹೊರತು ಮತ್ತೊಂದು ಯಾವ ವಿಚಾರ ಅಲ್ರಿ ಸರ್ ಇದು. ನಿಮ್ಮ ಪ್ರಕಾರ ಹಂಗಂದ್ರೆ ಇಡೀ ಕರ್ನಾಟಕದಲ್ಲಿ, ನಮ್ಮ ಭಾರತದಲ್ಲಿ ಈ ದುಶ್ಚಟನ ಬ್ಯಾನ್ ಮಾಡೋಕೆ ಆಗೋದೇ ಇಲ್ವಾ? ಅಷ್ಟು ತಿಂಡಿದ್ದವರು MLA ಇಲ್ಲ, ಅಷ್ಟು ತಿಂಡಿದ್ದವರು MP ಇಲ್ಲ, ಅಷ್ಟು ತಿಂಡಿದ್ದವ್ರು CM ಇಲ್ಲ. ನಾ ಹೇಳಾತ ನೋಡ್ರಿ, ಪಬ್ಲಿಕ್ ನಾವು ಒಂದು ಆದ್ರಂತ ತಿಳ್ಕೊಂಡು ಬಂದ್ ಮಾಡೋಕೆ ಚಾನ್ಸ್. ಪಬ್ಲಿಕ್ ಒಂದು ಆಗಲಿಲ್ಲ ಅಂದ್ರೆ ಯಾರು ರಾಜಕಾರಣಿಯಿಂದನೂ ಬಂದ್ ಮಾಡುವಂಥ ಶಕ್ತಿ ಮಿಕ್ತಿ ಯಾರ ಕಡೆನೂ ಇಲ್ಲ. ಅದನ್ನು ಎಲ್ಲಿ ನಿಂತು ಹೇಳಂದ್ರು ಹೇಳ್ತಾನೆ, ಎಲ್ಲಿ ಬಟ್ ಹಚ್ಚ ಹೇಳಂದ್ರು ಹೇಳ್ತಾನೆ. ಅಷ್ಟು ಪವರ್ ನಮ್ಮ ಪಬ್ಲಿಕ್ಗೆ ಐತೆ ಹೊರತು ಯಾರು ರಾಜಕೀಯ ವ್ಯಕ್ತಿಗೂ ಇಲ್ಲ ಸರ್ ಬಂದ್ ಮಾಡೋ. ಓಕೆ, ನಿಮ್ಮ ಪ್ರಕಾರವಾಗಿ ಈಗ ದುಶ್ಚಟನ ಯಾವ ರೀತಿ ಬ್ಯಾನ್ ಮಾಡಬಹುದು ನಮ್ಮ ಕರ್ನಾಟಕದಾದ್ಯಂತ? ಏನಿಲ್ಲ, ಇದಕ್ಕೆ ಸ್ಟ್ರೈಕ್ ಮಾಡಬೇಕು. ಏನು ಸ್ಟ್ರೈಕ್ ಮಾಡ್ಬೇಕಂದ್ರೆ, ಈಗ ನಾವು ಗುಟ್ಕಾ ಹಾಕಾಕೋತೇವೆ ಅಂತ ತಿಳ್ಕೊರಿ, ಸಿಗರೇಟ್ ಹಾಕಕತ್ತೆ ಅಂತ ತಿಳ್ಕೊರಿ. ನಮ್ಮ ಕರ್ನಾಟಕದೊಳಗೆ ಗುಟ್ಕಾ ಆಗಲಿ, ಸಿಗರೇಟ್ ಆಗಲಿ, ಮದ್ಯಪಾನ ಆಗಲಿ ಇವು ಬಂದಾತಂದ್ರೆ 4 ಜೀವನ ಬಡಪರೋ ಜೀವನ ಬದುಕ್ತೈತೆ ಹೊರತು ಸರ. ಅಲ್ಲಿ ಮಟ್ಟ 4 ಈಗ ಯಾವುದೋ ಏನೋ ಮಾಡಲಿ, ಎಲ್ಲರದ್ದು ರೈತರದೇ ಇವ್ರು ತಿನ್ನೋದು ಹೊರತು ಬೇರೆದಾರು ಯಾರು ತಿನ್ನಂಗಿಲ್ಲ.
ಇವರು ಬಿಸ್ನೆಸ್ ಮಾಡೋರಾಗಲಿ ಏನೇ ಆಗಲಿ ಎಲ್ಲ ನಮ್ಮ ರೈತರು ದುಡ್ದಿದ್ದಾಗಲಿ ಎಲ್ಲ ಥರದಿಂದ APMC ಬಂದು ಮಾರ್ಕೆಟ್ ಬೀಳ್ತೈತಿ. ಮುಂಜಾನೆಯಿಂದ ಸಂಜೆ ಮಟ್ಟ ದುಡಿತಾರ ಅಲ್ಲೇ, ಬೆಳಗ್ಗೆ 5 ಗಂಟೆ ಕಾಯಿಪಲ್ಲೆ ಹೇರ್ಕೊಂಬರ್ತಾರ. ಇವೆಲ್ಲ ರೈತರಿಗೆ ಲಾಭ ಆಗತ್ತಿಲ್ಲ, ಎಲ್ಲ ಬಿಸ್ನೆಸ್ ಮ್ಯಾನಿಗೆ ಲಾಭ ಆಗತ್ತೆ ಹೊರತು ರೈತರಿಗಾಗಲಿ ನಮಗೆ ಸಾಧಾರಣ ಮನುಷ್ಯರಿಗಾಗಲಿ ಸಾಧಾರಣ ಪಬ್ಲಿಕ್ಕಿಗೆ ಜನರಿಗಾಗಲಿ ಯಾವುದು ಅನ್ನೋದು ಸಹಾಯ ಇನ್ನೂವರೆಗೂ ಸಿಕ್ಕಿಲ್ಲ ಸರ್ಕಾರದಿಂದ. ಇನ್ನೂವರೆಗೂ ನಮ್ಗೆ ಯಾವುದು ಸಮಸ್ಯೆನೂ ಬಗೆಹರಿದಿಲ್ಲ. ಅದಕ್ಕೆ ಇದು ನನ್ನ ಪ್ರಕಾರ ಹೇಳಬೇಕಂದ್ರೆ ಸರ್, ಈ ಗುಟ್ಕಾ ಆಗಲಿ ಇದಾಗಲಿ ಯಾವುದು ಬಂದಾಗಕ್ಕೆ ಚಾನ್ಸೇ ಇಲ್ಲ. ಅಲ್ಲಲ್ಲ, ನೀವೊಂದು ಮಾತು ಹೇಳಿದ್ರಿ ಈಗ ಹೋರಾಟ ಮಾಡ್ಬೇಕಂತ. ಹೋರಾಟ ಹಾರಾಟ ಚೀರಾಟ ಮಾಡಿದ್ರೆ ಇದೆಲ್ಲ ಬ್ಯಾನ್ ಆಕೈತಂತ ನಿಮ್ಗೆ ಅನಿಸ್ತೈತಿ? ಹೌದು, ಯಾಕಾಗಲ್ಲ ಸರ್, ಪಬ್ಲಿಕ್ ಒಂದು ಗಟ್ಟೆ ಆತಂತ ತಿಳ್ಕೊರಿ ಸರ್. ಯಾವ ಸರ್ಕಾರನೇ ಅಲ್ಲ ಸರ್, ಪಬ್ಲಿಕ್ಕಿಂದ ಸರ್ಕಾರದಿಂದ ಪಬ್ಲಿಕ್ ಅಲ್ಲ, ಪಬ್ಲಿಕ್ ಗಟ್ಟೆ ಆಗ್ಬೇಕು. ಈಗಿನ ಇದ್ರೊಳಗೆ ಪಬ್ಲಿಕ್ ಗಟ್ಟೆ ಅಂದ್ರೆ ಯಾವ ಸರ್ಕಾರನೂ ಬರಂಗಿಲ್ಲ. ಏನಾಗ್ಬಿಟ್ಟೈತೆ ಅಂದ್ರೆ, ನನ್ನ ಮನಿದು ನಾನು ನೋಡ್ಕೊಂಡು ಬಿಡೋಪ್ಪ, ಇನ್ನೊಬ್ರು ಎದಕ್ಕೆ ಬೇಕು, ನನ್ನ ಮನಿದು ನಾನು ನೋಡ್ಕೊಂಡು ಬಿಡೋಪ್ಪ, ಇನ್ನೊಬ್ರು ಎದಕ್ಕೆ ಬೇಕು ಅನ್ನೋದ್ರಾಗ ಅಷ್ಟು ಜನರು ಅದಾರ ಹೊರತು ಇಲ್ಲ ಎಲ್ಲರಿಗೂ ಇದು ಆಗಾಕತ್ತೈತೆ ಅಂತೇಳಿ ಜನರು ಪೀಡಿಗೆ ಇಳಿದ್ರೆ ತಿಳ್ಕೊರಿ. ನಾಳೆ ಮತ್ತಿದ್ರೆ ನಾನು ಚಾಲೆಂಜ್ ಕೊಡ್ತೀನಿ ನಿನಗೆ, ಎಲ್ಲ ಕರ್ನಾಟಕ ಜನತೆ ಪಬ್ಲಿಕ್ ಬಡವರಿಂದ ಹಿಡಿದು ನಮ್ಗೆ ರೈತರಿಗೆ ಯಾರೇ ಆಗಲಿ ಏನಾಗಲಿ ಸಾಮಾನ್ಯ ಜನರಿಗೆ ಸಪೋರ್ಟ್ ಮಾಡಿದ್ದ ಕರೆ ಆದ್ರೆ ಎಲ್ಲ ಬಂದಾಗ್ಬೋದು ಸರ್. ಅಲ್ಲಿವರೆಗೂ ಇದು ಬಂದಾಗಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ನನಗೆ ಗೊತ್ತಿದ್ದ ಮಾಹಿತಿಗೆಲ್ಲ ಇವು ಗುಟ್ಕಾ ಫ್ಯಾಕ್ಟ್ರಿ ಆಗಲಿ ಇವು ಸೇರಿಯೋದು ಆಗಲಿ ಎಲ್ಲ ರಾಜಕಾರಣಿ ವ್ಯಕ್ತಿಗಳದ ಕೈವಾಡ ಐತೆ ಹೊರತು ಇದು ಸಾಧಾರಣ ಮನುಷ್ಯರದಿಲ್ಲ. ನೀವು ಹೋಗಿ ಊರಾಗ ನೋಡ್ರಿ, ಸಾಧಾರಣ ಮನುಷ್ಯರು ಮುಂಜಾನೆಯಿಂದ ಸಂಜೆ ಮಟ್ಟ ನೇಗಿಲ ಹೊಡಿತಿರ್ತಾರೆ, ಟ್ರ್ಯಾಕ್ಟರ್ ಹೊಡಿತಿರ್ತಾರೆ, ಕಲ್ಲು ಹೊಡಿತಿರ್ತಾರೆ, ಉಸುಗು ಹೊರಿತಿರ್ತಾರೆ. ಅಂತಾರೆ ಎಲ್ಲಿ ಫ್ಯಾಕ್ಟ್ರಿ ಇಟ್ಕೊಂಡು ಗುಟ್ಕಾದ ಅಂಗಡಿ ಇಟ್ಕೊಂಡು ಮಾರ್ಬೇಕು ಸರ್. ಇವೆಲ್ಲ ಚಾನ್ಸ್ ಇಲ್ಲ. ಎಲ್ಲ ಬಡವ್ರು ಚೆಂಡು ಮುರಿದು ಇವು ಬಿಸ್ನೆಸ್ ಮ್ಯಾನ ರಾಜಕಾರಣಗಳದ್ದು ಇದೆಲ್ಲ ಕೈವಾಡ ಅಂತ ನನ್ನ ಅನಿಸಿಕೆ. ಅಂದರೆ ನಾನು ಹೇಳತ್ತೀನಿ ಕೇಳ್ರಿ ಪಬ್ಲಿಕ್, ನನ್ನ ಹೆಸರು ಚನ್ನಬಸಯ್ಯ ಮಠಪತಿ, ನಾ ಹೇಳತ್ತೀನಿ ಇದೆಲ್ಲ ಮಾಡತ್ತಿದ್ದ ರಾಜಕಾರಣಿಗಳು ವ್ಯಕ್ತಿ. ಓಟ್ ಹಾಕೋಬೇಕಾರೆ ಬರ್ತಾರ, ನನಗೆ ಓಟ್ ಹಾಕ್ರಿ ಅವ್ವ, ನನಗೆ ಓಟ್ ಹಾಕ್ರಿ ಅಂತೇಳಿ ಕಾಲು ಬಿದ್ಕೊಂಡು ಬರ್ತಾರ. ಎಲ್ಲೆಲ್ಲಿ ಇರ್ತಾರೋ ಗೊತ್ತಿಲ್ಲ, ಇವ್ರು ಸೇಮ್ ಆದವ್ರು ಮನ್ಯಾಗ ಇರ್ತಾರೋ ಅದು ಗೊತ್ತಿಲ್ಲ, ಕಾಲು ಬಿದ್ಕೊಂಡು ಓಟ್ ಹಾಕಿಸ್ತಾರ. ಅವಾಗ ಆ ಮೂಮೆಂಟ್ನಾಗ 2,000 ಕೊಟ್ಟು 3,000 ಕೊಡ್ತಾರೆ. ನಮ್ಮ ಜನನೂ ಏನಾಗ್ಬಿಡ್ತೈತಿ, 2,000 3,000 ಆಸೆ ಮಾಡ್ತೈತಿ. ಒಂದು ಓಟ್ 2,000 3,000 5,000 ನಾವು ಮಾರ್ಕೋ ಬದ್ಲಿ ಈಗ ನಾವು ಧೈರ್ಯದಿಂದ ಕೇಳ್ಬೇಕಲ್ಲ, ಓಟ್ ಹಾಕ್ಯಪ್ಪ ನಮ್ಗೆ ಏನಾರ ನೀವು ಇವನ್ನೆಲ್ಲ ಒಂದು ಸ್ವಲ್ಪ ಗುಟ್ಕಾ ಆಗಲಿ ಇವೆಲ್ಲ ದುಷ್ಟ ಚಟಗಳು ಬಂದ್ ಮಾಡಿರಿ, ನಮ್ಗೆ ಯಾವ್ದಾರು ಒಂದು ಅನ್ನದಾತದಿಂದ ರೈತರಿಗೆ ಒಂದು ದುಡಿಮೆ ಕೊಡಲಿ, ಒಳ್ಳೇದು ಮಾಡಲಿಲ್ಲ. ಒಳ್ಳೇದು ಮಾಡ್ಬೇಕಂದ್ರೆ ಕೆಲಸ ಎಷ್ಟದಾವ ಸರ್ ರಾಜಕಾರಣಿಗೆ, ಯಾಕೆಲ್ಲ ಕೆಲಸ ರಗಡ. ಇನ್ನೊಂದು ಹಂಗೆ ಗಮನಿಸಿದ್ರೆ ಸರ್ಕಾರ ಒಂದು 50% ಉಚಿತವಾಗಿ ಏನೋ ಒಂದು ಕೊಟ್ಟು ಸವಲತ್ತು ಕೊಟ್ಟರೆ ಇನ್ನೊಂದು 50% ಈ ರೀತಿ ನಡೆಸೋದು ಎಷ್ಟರ ಮಟ್ಟಿಗೆ ಸರಿ ಅನಿಸ್ತೈತೆ ನಿಮ್ಗೆ? ಸರ, ಉಚಿತ ಅನ್ನೋದೇನಿದೆ ಅಲ್ಲ ಇದೆಲ್ಲ ಪೇಕ್. ಯಾಕೆ ಉಚಿತ ಅನ್ನೋದು ಪೇಕ್ ಅಂತ ನನ್ನ ಅನಿಸಿಕೆ ಅಂದ್ರೆ, ಏನು ಉಚಿತ ಐತಿ ವಿಚಾರ ಮಾಡಿರಿ ನೀವು ನೋಡೋಣ. ಟ್ಯಾಕ್ಸ್ ಕಟ್ಟಾಕತ್ತೇವೆ ನಾವು, ಒಂದು ಚಹಾ ಕುಡಿದ್ರೆ ಸಾಕು ಸರ್. ಇಲ್ಲೇ ಬರೀ ಯಾವ್ದು ರೂಪಾಯಿ ನೀಲಾವತಿ ಹೋಟೆಲ್ನಾಗ ನಾವು ಚಹಾ ಕುಡ್ದೇವು ಅಂತ ತಿಳ್ಕೊರಿ, ಸ್ವಾತಿ ಹೋಟೆಲ್ನಾಗ ಚಹಾ ಕುಡ್ದೇವು ಅಂತ ತಿಳ್ಕೊರಿ. ಒಂದು ಚಾಕ್ 2 ರಿಂದ 3 ರೂಪಾಯಿ ನಾವು GST ಕಟ್ಬೇಕು, ರೊಕ್ಕ ನಂಬದ ಚಹಾ ಅವ್ರದ್ದು ಇಲ್ಲ ಅಂತ ಹೇಳತ್ತಿಲ್ಲ. ಚಾಕ್ ಬರೀ GST ಕಟ್ಬೇಕಂದ್ರೆ ಇನ್ನು ಮನೆ ಕಟ್ಟಿಸ್ಬೇಕಂದ್ರೆ ಏನು ವಿಚಾರ ಮಾಡಬೇಕು, ಕಬ್ಬಣಕ್ಕೆ GST ಕಟ್ಬೇಕು, ಸಿಮೆಂಟಿಗೆ GST ಕಟ್ಬೇಕು. ದುಡ್ದಾರ ನಾವು ಮುಂಜಾನೆ ಸಂಜೆ ಮಟ್ಟ ಕುಂತಾರ, ನಾವು ದುಡಿದು ನಮ್ಮ ರೊಕ್ಕ ತೊಗೊಂಡು ಇವ್ರು GST ಕಟ್ಟಿ ಆರಾಮ್ ಇವ್ರು ಚೇರ್ ಮೇಲೆ ಕುಂದ್ರಾರ. ನಮ್ಮ ಜನರಿಗೆ ಅರ್ಥ ಆಗಲ್ಲ, ಯಾಕಂದ್ರೆ ಮುಗ್ಧರ ಜನರು. ಅದಕ್ಕೆ ನಾ ಏನು ಹೇಳಾಗತ್ತಂದ್ರೆ, ನಮ್ಮ ಕರ್ನಾಟಕ ಜನತೆಗೆ, ನಮ್ಮ ಕನ್ನಡ ಜನತೆ ಯಾವುದೋ ವಿಚಾರದೊಳಗೂ ಏನೇ ಕೆಲಸ ಮಾಡಲಿ, ಏನೋ ವರ್ಕ್ ಮಾಡಲಿ, ನಿಯತ್ತಿಂದ ಪ್ರಾಂಪ್ಟಿಂದ ಕರೆಕ್ಟಾಗಿ ಪೀಡಿಗಳಿದ್ರೆ ಈ ಕನ್ನಡಿಗೆ ರಚ್ ಎದ್ದಿದ್ದ ಕರೆ ಆದ್ರೆ ಯಾವ ಗೋರ್ಮೆಂಟು ಅಲ್ಲ ಸರ, ಯಾವ ಗೋರ್ಮೆಂಟು ನಡೆಯಕ್ಕೆ ಬಿಡೋದಿಲ್ಲ. ಚಂದಾಗಿ ಯಾವುದೋ ಥರದಿಂದ ಬಡವ್ರ ಮಕ್ಕಳು ಇಲ್ಲೇ ಯಾರು ಬಡವ್ರು ಇರೋಂಗಿಲ್ಲ, ಅಷ್ಟು ಚಂದಾಗಿ ನಾವು ಮೇಂಟೈನ್ ಮಾಡಿದ್ರೆ ಇಲ್ಲೇನಾಗ್ಬಿಟ್ಟಂದ್ರೆ ಬಡವ್ರು ಹತ್ಕೋದು ಇದ್ದಾರ ಮೇಲೆ ಬರೋದು ಆಗಕತ್ತದ ಹೊರತು ಸರ್. ಅಲ್ಲ, ಓಕೆ, ನಿಮ್ಮ ಮಾತೆಲ್ಲ ಒಪ್ಕೊಂಡೇರಿ. ಈಗ ಕಾನೂನು ಬಾಹಿರ ಚಟುವಟಿಕೆಗಳು ಅಂತಾರೆ ಕೆಲವೊಂದೆಲ್ಲನೂ ನೀವು ನೋಡ್ಕೊಂತ ಬಂದಿರಿ. ಕಾನೂನು ಬಾಹಿರ ಚಟುವಟಿಕೆಗಳು ಇನ್ನೂ ನಡೆಯಾಗುಂತ ಅದಾವೆ, ಇದನ್ನು ಬಂದ್ ಮಾಡೋಕ್ಕಾಗುತ್ತಾ ಅನ್ನೋ ದೊಡ್ಡ ಪ್ರಶ್ನೆ ನಮ್ದು ಸರ. ಇದು ಹೇಳ ನಿಮಗೆ, CM ಅವರು ಮನಸ್ಸು ಮಾಡಿದ್ರೆ, DK ಶಿವಕುಮಾರ್ ಅವರು ಮನಸ್ಸು ಮಾಡಿದ್ರೆ, ಇವ್ರೇನಾರ ನಮ್ಗೆ ಬಡವ್ರು ಉಳಿಬೇಕಪ್ಪ, ನಾವು ಬಡವರಿಂದ ಚೆಂದ ಮ್ಯಾಲೆ ತರಬೇಕಂದ್ರೆ ಇವ್ರೇನಾರ ಮನಸ್ಸು ಮಾಡಿದ್ರೆ ಆಗ್ಬೋದು, ಇಲ್ಲಂತ ಹೇಳತ್ತಿಲ್ಲ. ಆದ್ರೆ ಇವ್ರು ಮನಸ್ಸು ಮಾಡಿದ್ರೆ ಇವ್ರಿಗೆ ಖರ್ಚಿಗೆ ರೊಕ್ಕ ಕಡಿಮೆ ಬೀಳ್ತತ್ತಲ್ಲ, ಅದನ್ನ ವಿಚಾರ ಮಾಡ್ತಾರೆ ಅವರು. ಹೌದು, ಈಗ ನಡೆಯಾಕತ್ತಿದ್ದ ಬಾರ ಈ ತಡ್ರಿ ವಿಚಾರ ಮಾಡಿ ಸರ್. ಡೀಸೆಲ್ 60 ರೂಪಾಯಿ ಇದ್ದು ಡೀಸೆಲ್ ಹೋತಿಗೆ 100 ರೂಪಾಯಿ ಡೀಸೆಲ್ ಆಗೈತಿ, ಪೆಟ್ರೋಲ್ ಆಗೈತಿ 102 ರೂಪಾಯಿ, 96 97 ರೂಪಾಯಿ ಡೀಸೆಲ್ ಆಗೈತಿ. ಆರಂಬಡಿ 25 ರೂಪಾಯಿ ಆಗೈತಿ, 20 ರೂಪಾಯಿ ಇದ್ದಿದ್ದ. ಒಂದು ಸಿಗರೇಟ್ 20 ರೂಪಾಯಿ ಇದ್ದಿದ್ದ 25 ರೂಪಾಯಿ ಕಿಂಗ್ ಮಾರ್ತಾರೆ. ಒಂದು ಗುಟ್ಕ 10 ರೂಪಾಯಿ ಮಾರ್ತಾರೆ. ಯಾರು ಎಲ್ಲೈತಿ ಹೇಳ್ರಿ ನೀವು, ಕಾನೂನು ಎಲ್ಲೈತಿ, ನಿಯತ್ ಅನ್ನೋದೇ ಇಲ್ಲಲ್ಲ. ಎಲ್ಲ ಇದು ನಮ್ಮ ಪ್ರಕಾರ ಬರೀ ದುಡ್ಡಿಗಾಗಿ ನಡೆಯಾಗುತ್ತೈತಿ ಅಂತಂತೀರಾ? ದುಡ್ಡಿಗಾಗಿ ರಾಜಕೀಯ, ಬಡವ್ರಿಗಾಗಿ ಏನಿಲ್ಲ. ಬಡವ್ರಿಗೆ ಮಾಡಿದ ಆಧಾರ ಏನೈತಿ ತೋರಿಸ್ರಿ. 2,000 ಎದ್ರ ಫ್ರೀ ಕೊಡ್ತಾನ್ರಿಪ್ಪ ಅವ, ಇವ್ನ ಮನೆಯಿಂದ ಇವ್ ತಿಂಗಳ ಗೌರ್ಮೆಂಟ್ ಪೇಮೆಂಟ್ ಎಷ್ಟು ಕೊಡ್ತೈತಿ ಅದನ್ನ ವಿಚಾರ. ಬಡವ್ರಿಗೆ ಅನುಕೂಲ ಆಗಲಿ ಅಂತಂದು ಅಲ್ಲ ಸರ್, ಬಡವ್ರಿಗೆ ಅನುಕೂಲ ಮಾಡಿದ್ರೆ ನಾವು ಬಡವ್ರ ಟ್ಯಾಕ್ಸ್ ಕಟ್ಟಾಕತ್ತೇವಲ್ರಿ. ಇಲ್ಲಿ ಚಹಾ ಕುಡಿದ್ರೆ ಟ್ಯಾಕ್ಸ್ ಕಟ್ಟಾಕತ್ತೇವೆ, ಕಬ್ಬಣ ತೊಗೊಂಡ್ರೆ ಟ್ಯಾಕ್ಸ್ ಕಟ್ಟಾಕತ್ತೇವೆ, ಸಿಮೆಂಟ್ ತೊಗೊಂಡ್ರೆ ಟ್ಯಾಕ್ಸ್ ಕಟ್ಟಾಕತ್ತೇವೆ, ನಾಷ್ಟ ಮಾಡಿದ್ರೆ ಟ್ಯಾಕ್ಸ್ ಕಟ್ಟಾಕತ್ತೇವೆ. ಬರೀ ಹುಚ್ಚು ಯಾಕೆ ಹೋದ್ರೆ 2 ರೂಪಾಯಿ ಟ್ಯಾಕ್ಸ್ ಕಟ್ಟಿ ಬರ್ತೇವೆ ನಾವು. ಹುಚ್ಚು ಯಾಕೆ 2 ರೂಪಾಯಿ ಕೊಡ್ಬೇಕು ನಾವು? ನಮ್ಮ ಇದ್ರೊಳಗೆ ಆತದ, ಕರ್ನಾಟಕದೊಳಗೆ ಹೇಳಾತಾನೆ. ಒಂದು ಹುಚ್ಚೋದು 2 ರೂಪಾಯಿ 2 ರೂಪಾಯಿ ಇದೆ, ಅದು ಕನ್ನಡದಾರಿಲ್ಲ, ಮಹಾರಾಷ್ಟ್ರದಾರ ಬಂದು ಹಾಳಾಕತ್ತಾರಿಲ್ಲ. ಕನ್ನಡ ಮಂದಿ ಎಲ್ಲೈತಿರಪ್ಪ, ದುಡಿ ಮೇಲೆ ಐತಿ. ಮಹಾರಾಷ್ಟ್ರದಾರ ಬರ್ತಾರೆ, ತಮಿಳ್ದಾರ ಬರ್ತಾರೆ, ಆಂಧ್ರದಾರ ಬರ್ತಾರೆ, ಇಲ್ಲಿ ಬಂದು 2 ರೂಪಾಯಿ ದೇ 2 ರೂಪಾಯಿ ದೇ ಅಂತಾರೆ ಇವು ಕನ್ನಡದಾರಿಗೆ.
ಉಚ್ಚೋಗ ನಮ್ಮ ಜಾಗ ಇದು, ನಮ್ಮ ನೀರು, ನಮ್ಮ ಕರ್ನಾಟಕ ಜನತೆ, ನಾವು ಕನ್ನಡದವರಾಗಿ ಉಚ್ಚೋಯಕ್ಕೆ 6 ರೂಪಾಯಿ ಕೊಡ್ಬೇಕಂದ್ರೆ ಅಷ್ಟೇ ಲೆಕ್ಕ ಹಾಕ್ರಿ. ನೀವು ಬೇರೆದ್ರೊಳಗೂ ಎಷ್ಟು ಇರಬೇಕು. ದೊಡ್ಡ ಹೋಟೆಲ್ಗೆ ಹೋದ್ರೆ ಸಾಕು 60-50 ರೂಪಾಯಿ ಕಾಫಿ ತೊಗೋತಾರೆ, 20-30 ರೂಪಾಯಿ ಕಾಫಿ ತೊಗೋತಾರೆ. ನಮ್ಮ ಕನ್ನಡ ಜನದೇ ಬಡವ್ರ ಮಕ್ಕಳಾಗಲಿ ಇದ್ದಾರಾಗಲಿ ಮಿಡಲ್ ಕ್ಲಾಸ್ ಆಗಲಿ 5 ರೂಪಾಯಿ ಚಾ ಕುಡ್ಬೇಕಂದ್ರೆ ಅಳ್ತಿರ್ತಾರೆ. ಇವರೇನಿಲ್ಲ ಹೋದ್ರೆ ಟಿಪ್ಸ್ ಅಂತೇಳಿ ನೋಡ್ಬೇಕು ರಾಜಕಾರಣಿ ವ್ಯಕ್ತಿಗಳನ್ನ. ಅದಕ್ಕೆ ಅಂಥವ್ರಿಗೆ ಬೆಂಬಲ ಐತೆ ಹೊರತವ್ರಿ, ನಮ್ಮಂಥ ಬಡವ್ರಿಗೆ ಬೆಂಬಲ ಅನ್ನೋದು ನನ್ನ ಅನಿಸಿಕೆ. ಫೈನಲ್ ಆಗಿ ಒಂದು ಪ್ರಶ್ನೆ, ಈಗ ಕಾನೂನು ಬಾಹಿರ ಚಟುವಟಿಕೆಗಳು ಬ್ಯಾನ್ ಆಗೋದು ಸಾಧ್ಯನಾ ಅಥವಾ ಅಸಾಧ್ಯನಾ? ಸಾಧ್ಯನೇ ಇಲ್ಲ, ಬ್ಯಾನ್ ಆಗಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ನಿಂತ ಹೇಳಂದ್ರೆ ಹೇಳ್ತೀನಿ, ಬ್ಯಾನ್ ಆದ ದಿವಸ ಸರ ನಾ ಹೇಳತ್ತನ ಕೇಳ್ರಿ, ಕನ್ನಡಿಗರ ಪರವಾಗಿ ಬ್ಯಾನ್ ಆದ ದಿವಸ ಅವತ್ತ ನಾನು ಹಾಲಿನ ಅಭಿಷೇಕ ಮಾಡ್ತೇನೆ ಸಿದ್ದರಾಮಯ್ಯಗೆ. ಇದು ಚಾಲೆಂಜ್ ಕೊಡ್ತೀನಿ. ಹುಬ್ಬಳ್ಳಿ ಒಳಗೆ ಕಟೌಟ್ ಹಾಕಿ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ಮುಂದರೆ ಕಟೌಟ್ ಹಾಕಿ ಹಾಲಿನ ಅಭಿಷೇಕ ಮಾಡ್ತಾನೆ. ಅದು 51 ಲೀಟ್ರ್ ಹಾಲು ಅಭಿಷೇಕ ಮಾಡ್ತಾನೆ ಬ್ಯಾನ್ ಮಾಡಿದ್ದ ಕರೆ. ಆದ್ರೆ ಅನ್ಕೋಬೋದು ಇವರು ಬಿಸ್ನೆಸ್ ಮಾಡ್ರು, ಇವು ಯಾರಪ್ಪ ಹಿಂಗೆ ಮಾತಾಡಕತ್ತಾನ, ಹಿಂಗಿಲ್ಲ ನಮ್ಮ ಬಿಸ್ನೆಸ್ ಕೊಡಾಕತ್ತಾನೆ ಅಂತೇಳಿ. ಅವ್ರಿಗೆ ಗೊತ್ತಿಲ್ಲ ಈ ಬಿಸ್ನೆಸ್ ಒಳಗೆ ದುಡಿಬೇಕಂದ್ರೆ ಸಾವಿರಾರು ಅದಾವ. ಆದ್ರೆ ಗುಟ್ಕಾ ಮಾರೆ, ಶೇರೆ ಮಾರೆ, ಸಿಗರೇಟ್ ಸೈದೆ ಮಾಡಿ ದುಡಿಮೆ ದುಕ್ಕೋದಲ್ಲ. ಇವರು ಬಡವ್ರ ಚಂಡ ಮುರಿದು, ಬಡವ್ರನ್ನ ಮನೆ ಮುರಿದು, ಬಡವ್ರನ್ನ ಉದ್ಧಾರ ಮಾಡ್ಲಂಗೆ ಇವ್ರು ಬೆಳ್ಯಾಕತ್ತಾರ ಹೊರತು ಇದು ನನಗೆ ಅನಿಸಿಕೆಗೆ ಗುಟ್ಕಾ ಆಗಲಿ ಸಿಗರೇಟ್ ಆಗಲಿ ಇದು ನನ್ನ ಜನತೆಗೆ, ಕರ್ನಾಟಕ ಜನತೆಗೆ ಹೇಳತ್ತೀನಿ, ಇದು ಸರಿಯಲ್ಲ. ಇದು ಕರ್ನಾಟಕ ಸರ್ಕಾರನೂ ಸರಿಯಲ್ಲ. ಏನಾರೇ ಇರಲಿ ಎಲ್ಲರೂ ಸಿದ್ದರಾಮಯ್ಯ ಅಂತಾರೆ. ಅದೇ ಸಿದ್ದರಾಮಯ್ಯನ ಮನಸ್ಸು ಮಾಡಿದ್ರೆ ಈಗ ಶೇರೆ ಡೌನ್ ಮಾಡಿಸನ್ರಿಪ್ಪ ನೋಡೋಣ, ಹೌದಂತೀನಿ. ಪವರ್ ಐತಿ, ಯಾಕೆ ಬಂದ್ ಮಾಡಂಗಿಲ್ಲ? ಮಾಡೇ ಮಾಡ್ತಾನೆ. ಗುಟ್ಕಾ ಬಂದ್ ಮಾಡಿಸ್ರಿ. ಯಾಕಂದ್ರೆ ಈಗಿನ ಇದ್ರೊಳಗೆ 10-20 ರೂಪಾಯಿ ಎಷ್ಟೋ ಹಳ್ಳಿ ಒಳಗೆ ದುಡಿಬೇಕಂದ್ರೆ ಎಷ್ಟು ಕಷ್ಟ ಐತೆ ಅನ್ನೋದು ದೇವ್ರಿಗೆ ಗೊತ್ತ ಫಸ್ಟ್ ಆಫ್ ಆಲ್. ಆದ್ರೆ ನನ್ನ ಮನುಷ್ಯ 300 ರೂಪಾಯಿ ದುಡಿತಾನೆ, ಇಲ್ಲ ಅಂತ ಹೇಳತ್ತಲ್ಲ. 300 ರೂಪಾಯಿ ದುಡಿದು ಹೆಂಡತಿ ಮಕ್ಳಿಗೆ ಒಂದು ಪ್ಯಾಕೆಟ್ ಹಾಲು, 1 kg ಸಕ್ಕರೆ, ಚಾಪುಡಿ ಹೋಗಿದಲ್ಲ, ಒಂದು ಓಟಿ ಪ್ಯಾಕೆಟ್ ಹೋಯ್ತಾನೆ, ಒಂದು 5 ರೂಪಾಯಿ ಚಕ್ಲಿ ಹೋಯ್ತಾನೆ, ಒಂದು ಗ್ಲಾಸ್ ಹೋಯ್ತಾನೆ, ಒಂದು ನೀರಿನ ಬಟ್ಲಿ, ಕ್ಲೋಸ್ 300 ರೂಪಾಯಿ. ಹೆಂಡತಿ ಮಕ್ಕಳು ಏನು ಮಾಡ್ಬೇಕು, ನಂಬ್ಕೊಂಡು ಬಂದಿರ್ತಾಳೆ ಹೆಂಡತಿ ಗಂಡಗೆ. ಏನಂತ ಬಂದಿರ್ತಾಳೆ, ನನ್ನ ಗಂಡ ನನಗೆ ಮದುವೆ ಮಾಡ್ಕೊಂಡು ಬಂದಾನ, ಚೆಂದಾಗಿ ನೋಡಾಕತ್ತಾನ ಅಂತೇಳಿ. ಆ ಗಂಡ ಅಂತಾನ ಹೋಗಿ ಎಲ್ಲೋ ಕುಡಿದು ಎಲ್ಲೋ ಬಿದ್ದು ಬಂದಿರ್ತಾಳೆ. ಹೆಂಡತಿ ಏನು ಮಾಡ್ಬೇಕಪ್ಪ, ಮತ್ತಂತಾರೆ ಇವ್ರು ನನ್ನ ಹೆಂಡತಿ ಸರಿ ಇಲ್ಲ, ಅಲ್ಲಿ ಹೋಗಿ ಕೆಲಸ ಇಲ್ಲ ಅಂತೇಳಿ. ಅದಕ್ಕೆ ನಾ ಕರ್ನಾಟಕ ಸರ್ಕಾರಕ್ಕೆ ಬೇಡ್ಕೋದೇನೆಂದ್ರೆ ಇವು ದುಷ್ಟ ಚಟಗಳೆಲ್ಲ ಬಂದ್ ಮಾಡಿದರೆ ಎಲ್ಲ ನಮ್ಮ ಬಡವ್ರಿಗಾಗಲಿ ಕನ್ನಡ ಜನತೆಗಳಿಗಾಗಲಿ ಎಷ್ಟೋ ಅನುಕೂಲ ಆಗ್ತದೆ ಹೊರತು. ಕೊಡ್ರಿ ದುಡಿಮೆ ಬೇರೆ ಐತಿ, ರೈತರಿಗೆ ಆಪ್ಷನ್ಸ್ ಕೊಡ್ರಿ, ದುಡಿತಾರ ಕೊಡ್ರಿ. ಫ್ರೀ ಬೋರ್ ಬಿಡಿಸ್ರಿ ನೋಡೋಣ, ಒಂದೊಂದು ಬೋರ್ ಹೊಡಿಸ್ರಿ ನೋಡೋಣ. ಅಲ್ಲ ಈಗ ಸಂತೋಷ್ ಲಾಡ್ ಅದಾರ ನೋಡು, ಅವ್ರ ಬಡವ್ರಿಗೆ ಆಧಾರ ಅವ್ರಿಗೆ ನಾ ಹೇಳ್ತೇನೆ, ಅವ್ರಿಗೆ ಇನ್ನೂ ಸೇವ್ ಮಾಡೋಕೆ ನಾ ಒಪ್ತೇನೆ ಸಂತೋಷ್ ಲಾಡ್ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಅಭಿಮಾನನೂ ಅಷ್ಟೈತಿ, ರೈತರ ಮೇಲೆ ಅಷ್ಟೈತಿ. ಇವತ್ತು ಸಂತೋಷ್ ಲಾಡ್ ಅವ್ರು ನಾವಂತಲ್ಲಿ ಹೋಗೇವಂದ್ರೆ ಸಂತೋಷ್ ಲಾಡ್ ಅವ್ರ ಕೈಲಿ ಎಷ್ಟಾಗ್ತೈತೆ ಅಷ್ಟು ಸಹಾಯ ಮಾಡ್ತಾರೆ ಹೊರತು ಹೊಳ್ಳಿ ಕಲ್ಸಿದ ಇತಿಹಾಸವೇ ಇಲ್ಲ. ಅಂತಾರೆ ಇರ್ಬೇಕು. ಹಿಂದೆ ನಮ್ಮ ಶಿವಳ್ಳಿ ಸಾಹೇಬ್ರು ಇದ್ರಿ MLA ಅವ್ರು ಅಂತೇಳಿ. ನಿಮ್ಮ ಪ್ರಕಾರ ಕೈ ಕೊಡೋ ಸರ್ಕಾರನ ಜಾಸ್ತಿ ಮೇಲಕ್ಕೆ ಎತ್ತಿತೀರಾ ಅಥವಾ ಭರವಸೆ ಸರ್ಕಾರಕ್ಕೆ ಜಾಸ್ತಿ ಮೇಲೆ ಎತ್ತಿತೀರಾ? ಈಗ ಕೈ ಕೊಡೋ ಸರ್ಕಾರಕ್ಕೆ ಮೇಲೆ ಜಾಸ್ತಿ ಬೆಲೆ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಭರವಸೆ ಸರ್ಕಾರ ಇರಬೇಕಂದ್ರೆ ನಮ್ಮ ಸಂತೋಷ್ ಲಾಡ್ ಅವ್ರಂತವ್ರು ಇರಬೇಕು, ಶಿವಳ್ಳಿ ಸಾಹೇಬ್ರಂತವ್ರು ಇರಬೇಕು. ಇದಕ್ಕೆ ನಾನು ಸರ್ಕಾರಕ್ಕೆ ಮೆಸ್ತೇನೆ ಹೊರತು ನಮ್ಮ ಶಿವಳ್ಳಿ ಸಾಹೇಬ್ರು ಇದ್ರು ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಕಿದ್ದಿಲ್ಲ. ಎಷ್ಟೋ ಮಂದಿಗೆ ಬಡವರ ಮಕ್ಕಳಿಗೆ ಆಧಾರ ಆಗ್ಯಾರ ಅವರು. ಈಗ ಸಂತೋಷ್ ಲಾಡ್ ಅವರು ಮುದುಕರಿಗಾಗಲಿ ಎಂಥದ್ರಲ್ಲಿ ಒಂದೊಂದು ಡಬ್ಬಿ ಅಂಗಡಿ ಇಟ್ಟು ಕೊಟ್ಟು ಏನೋ ಒಂದು ದಾರಿ ತೋರಿಸಿ ಒಂದು ಅನ್ನದ ದುಡಿಮೆ ಹಚ್ಚಕತ್ತಾರ ಹೊರತು ಅವ್ರು ಯಾರಿಗೆ ರೈತರಿಗೆ ಮೋಸ ಮಾಡಿಲ್ಲ, ರೈತರಿಗೆ ಇದು ಮಾಡಿಲ್ಲ. ಇಲ್ಲೇ ಕಲಗಟ್ಟಿಗ್ಯಾಗ ವರ್ಷಕ್ಕೊಮ್ಮೆ ಸಾಮೂಹಿಕ ಮದುವೆ ಮಾಡ್ತಾರೆ. ಎಷ್ಟೋ ಮಂದಿಗೆ 200 ಜೊತೆ 300 ಜೊತೆ ಮದುವೆ ಮಾಡ್ತಾರೆ, ಬೋರ್ ಹಾಕಿಸ್ಕೊಡ್ತಾರೆ. ಅಂಥವ್ರಿಗೆ ನಾವು ಆರಿಸ್ತಾರ ಕಡ್ಡಿಯಲ್ಲ, ಖುಷಿ ಇದೆ. ಅಂಥವ್ರಿಗೆ ನಾವು ಬೆಳೆಸ್ಬೇಕಂತ ನನ್ನ ಅನಿಸಿಕೆ ಹೊರತು ಇವೆಲ್ಲ ತರ್ಡ್ ಕ್ಲಾಸ್ ರಾಜಕೀಯ ನಮ್ಮ ಮುಂದೆ ನಡೆಯಂಗಿಲ್ಲ. ಇವೆಲ್ಲ ತರ್ಡ್ ಕ್ಲಾಸ್ ರಾಜಕೀಯ ರೀ. ಇದು ಓಟ್ ಹಾಕೊಂಬಿಟ್ಟು ಅಷ್ಟ ರಾಜಕೀಯ ಇದು. ಇದೇನಿದೆಯಲ್ಲ ಓಟ್ ಹಾಕಿ ಮುಗಿದಿಂದ ಕೆಲಸ ಆಗಿದ್ದು ಹೊಲಸು ರಂಡಿದೇನಂತ ರಾಜಕೀಯ ಇದು ಗೊತ್ತಾ? ಈ ರಾಜಕೀಯ ನಮ್ಮ ಪಬ್ಲಿಕ್ ಏನಿದ್ರು ಎದ್ದು ನಿಲ್ಲಬೇಕು ಅಂದಾಗ ಈ ರಾಜಕೀಯಕ್ಕೆ ಒಂದು ನಾವು ಎಚ್ಚರ ಕೊಡಬಹುದು. ಇಲ್ಲವಾದ್ರೆ ನಮ್ಮ ಪಬ್ಲಿಕ್ ಎಚ್ಚರ ಆಗಲಿಲ್ಲ ಅಂದರೆ ಈ ರಾಜಕೀಯ ನಮ್ಮನ್ನು ತುಳ್ಕೊತ ಹೋಗೋದು, ನಾವು ತುಳಿಸ್ಕೊಂತ ಹೋಗೋದು. ನನ್ನ ಅಭಿಪ್ರಾಯ ಏನೇ ಇದ್ರು ನಮ್ಮ ಶಿವಳ್ಳಿ ಸಾಹೇಬ್ರಿಂದ ಆಗಲಿ ಸಂತೋಷ್ ಲಾಡಿಂದ ಆಗಲಿ ಇವ್ರಿಗೆ ಬಡವರ ಆಧಾರ ಇದೆ. ಆದರೆ ಏನೇ ಇರಲಿ ಅಂಥವ್ರಿಗೆ ನಾವು ಬೆಳೆಸ್ಬೇಕು ಹೊರತು ಅವರು ಕಾಂಗ್ರೆಸ್ ಸರ್ಕಾರನ ಇಲ್ಲ ಅಂತ ಹೇಳತ್ತಿಲ್ಲ. ಆ ಕಾಂಗ್ರೆಸ್ ಸರ್ಕಾರದೊಳಗೆ ಕೆಟ್ಟ MLAಗಳು ಅದಾರ, ಒಳ್ಳೆ ಚಲೋ MLAಗಳು ಅದಾರ, ಚಲೋ MP ಗಳು ಅದಾರ, ಕೆಟ್ಟ MP ಗಳು ಅದಾರ. ಅದಕ್ಕೆ ನನ್ನ ಅನಿಸಿಕೆ ಏನಂದ್ರೆ ಇವು ದುಷ್ಟ ಚಟಗಳು ಬಂದ್ ಮಾಡುವಂಥ ತಿಂಡಿ CM ಗಿಲ್ಲ. ನನ್ನ ಅಭಿಪ್ರಾಯ CM ಗಿಲ್ಲ.